ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ನೂರಾರು ಅಪರಿಚಿತ ಹೆಣ ಹೂಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ರೂವಾರಿಯಾಗಿದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬುರುಡೆ ಗ್ಯಾಂಗ್ ಅನ್ನೋದು ಒಂದು ಯಕ್ಷಗಾನ ಪ್ರಸಂಗ ಮಾಡ್ತಿರಂತೆ. ಬುರುಡೆ ಗ್ಯಾಂಗ್ ಅನ್ನುವಂಥ ಒಂದು ಯಕ್ಷಗಾನ ಪ್ರಸಂಗದ ಸಂಬಂಧ ಯಕ್ಷಗಾನ ಕಲಾವಿದರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಈಗ ತಿಮ್ರೋಡಿ ವಿರುದ್ಧ ಕೇಳಿಬಂದಿದೆ. ಈ ಸಂಬಂಧ ಪುತ್ತೂರು ಮಹಿಳಾ ಠಾಣೆ ಮತ್ತು ಗ್ರಾಮಾಂತರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ದೇಶಾದ್ಯಂತ ಭಾರೀ ಸದ್ದು ಮಾಡಿದಂಥ ಧರ್ಮಸ್ಥಳ ಪ್ರಕರಣವನ್ನೇ ಹೋಲುವ ಕತೆ ಹೊಂದಿರುವ ಬುರುಡೆ ಗ್ಯಾಂಗ್ ಹೆಸರಿನ ಯಕ್ಷಗಾನ ಪ್ರಸಂಗ ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಏಪ್ರಿಲ್ 11ರಂದು ಯಕ್ಷಗಾನ ಹಾಸ್ಯ ಕಲಾವಿದ ಪ್ರಜ್ವಲ್ ಗುರುವಾಯನಕೆರೆ ಅವರಿಗೆ ಕರೆ ಮಾಡಿದರು. ಈ ವೇಳೆ ಕಲಾವಿದ ದಿನೇಶ್ ಶೆಟ್ಟಿಗಾರ್ ಮತ್ತು ಚಿತ್ರನಟ ಮಂದಾರ ಸುಂದರ ರೈ ಅವರ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಭಾಳ ಕೆಟ್ಟನಾಗೆ ಮಾತಾಡಿದಂತೆ ಈ ಆಡಿಯೋವನ್ನು ದಿನೇಶ್ ಶೆಟ್ಟಿ ಮತ್ತು ಸುಂದರ್ ರೈಗೆ ಪ್ರಜ್ವಲ್ ಕಳಿಸಿದರು. ಅದನ್ನೇ ಕೇಳಿದಂಥ ಕಲಾವಿದರು ಈಗ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತಿಮ್ರೋಡಿ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. FIR ದಾಖಲಾಗಿದೆ. ದಿನೇಶ್ ಶೆಟ್ಟಿಗಾರ್ ತಾಯಿ ಲೀಲಾವತಿ ಶೆಟ್ಟಿಗಾರ್ ದೂರಿನಡಿ ಮಹಿಳಾ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಬುರುಡೆ ಗ್ಯಾಂಗ್ ಅನ್ನುವಂಥ ಯಕ್ಷಗಾನವನ್ನು ಮಾಡಿಕೊಟ್ಟಿದ್ರಂತೆ. ಯಕ್ಷಗಾನ ಈಗ ಶುದ್ಧ ಕಲೆಯಾಗಿ ಉಳಿದಿಲ್ಲ ಅನ್ನೋದಕ್ಕೆ ಇದು ಒಂದು ಸಹ ಸಾಕ್ಷಿ. ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ ಎಷ್ಟೋ ಯಕ್ಷಗಾನ ಪ್ರಸಂಗಗಳು ಯಕ್ಷಗಾನ ನಡೀತಾ ಇರಬೇಕಾದ್ರೆ ಪ್ರಸಂಗದ ನಡುವೆಯೇ ತಮಗೆ ಇಷ್ಟವಾದಂಥ ಒಂದು ರಾಜಕೀಯ ಪಕ್ಷದ ನಾಯಕರ ಪರವಾಗಿ ಸಂಭಾಷಣೆ ಹೇಳ್ತಕ್ಕಂಥ ಅವರನ್ನು ವೈಭವೀಕರಿಸ್ತಕ್ಕಂಥ ಎಷ್ಟೋ ಘಟನೆಗಳು ಯಕ್ಷಗಾನದಲ್ಲೇ ನಡೆದಿದ್ದಾವೆ. ಹಾಗಾಗಿ ಯಕ್ಷಗಾನ ಈಗ ಶುದ್ಧ ಕಲೆಯಾಗಿ ಉಳಿದಿದೆಯಾ ಅಂತಕ್ಕಂಥ ಅನುಮಾನ ಶುರುವಾಗಿದೆ. ಬುರುಡೆ ಗ್ಯಾಂಗ್ ಅನ್ನುವಂಥ ಯಕ್ಷಗಾನ ಪ್ರಸಂಗ ಮಾಡಿದ್ರಂತೆ. ವಾಸ್ತವವಾಗಿ ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಯಕ್ಷಗಾನ ಪ್ರಸಂಗ ಮಾಡೋದು ಅಂದರೆ ಕಲೆಗೆ ಅಪಮಾನ ಆಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರು ಸಹ ಜವಾಬ್ದಾರಿಯನ್ನು ತೋರಿಸ್ಬೇಕಾಗತ್ತೆ. ಬುರುಡೆ ಗ್ಯಾಂಗ್ ಪ್ರಸಂಗ ಅಂತ ಅಂದರೆ ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧವೇ ಮಾಡಿದಂಥ ಯಕ್ಷಗಾನ ಪ್ರಸಂಗ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಬ್ಬ ವ್ಯಕ್ತಿಯನ್ನು, ಕೆಲವು ವ್ಯಕ್ತಿಗಳನ್ನು ಅವಹೇಳನ ಮಾಡಲಿಕ್ಕಾಗಿ ಯಕ್ಷಗಾನ ಪ್ರಸಂಗವನ್ನು ಮಾಡೋದು, ಅದನ್ನು ಪ್ರದರ್ಶನ ಮಾಡೋದು ಕಲೆಗೆ ಮಾಡ್ತಕ್ಕಂಥ ಅವಮಾನವೇ ಸರಿ. ಹಾಗಾಗಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಕ್ರೋಶಗೊಂಡಿದ್ದಾರೆ. ಫೋನ್ ಮಾಡಿ ಕೇಳಿದ್ದಾರೆ, ಯಾಕೆ ಯಕ್ಷಗಾನ ಮಾಡ್ತಿರೋದು ಬುರುಡೆ ಗ್ಯಾಂಗಿನ ಹೆಸರಲ್ಲಿ ಅಂತ. ಇನ್ನೂ ವಿಚಾರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬೇಕಿತ್ತಾ ಇದು ಅಂತ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಇದು. ಆಕ್ರೋಶಗೊಂಡಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಬೈದಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ. ಆದರೆ ಸಬ್ಜುಡೈಸ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಆ ಕಥೆಯನ್ನು ಇಟ್ಕೊಂಡು ಯಕ್ಷಗಾನ ಮಾಡೋದು, ಜನರ ಮೇಲೆ ಪ್ರಭಾವ ಬೀರುವಂತೆ ಮಾಡೋದು, ಇದು ಸಹ ಒಂದು ಅಪರಾಧ ಆಗುತ್ತೆ. ಈ ಅಪರಾಧಕ್ಕೆ ಏನು ಪ್ರತಿಕ್ರಿಯೆ? ಮಹೇಶ್ ಶೆಟ್ಟಿ ತಿಮ್ರೋಡಿ ಬೈದಿದ್ರೆ, ಅವಾಚ್ಯವಾಗಿ ಬೈದಿದ್ರೆ ಅಥವಾ ಗೂಂಡಾ ರೀತಿಯಲ್ಲಿ ಬೈದಿದ್ರೆ ಅದಕ್ಕೆ ದೂರ ಆಗುತ್ತೆ, FIR ಆಗುತ್ತೆ, ತನಿಖೆ ಆಗುತ್ತೆ, ಶಿಕ್ಷೆನೂ ಆಗಲಿ. ಆದರೆ ಸಬ್ಜುಡೈಸ್ ಆದಂಥ ಸಬ್ಜೆಕ್ಟ್ ಇಟ್ಕೊಂಡು ಯಕ್ಷಗಾನ ಮಾಡೋದಕ್ಕೆ ಯಾವ ಶಿಕ್ಷೆ ಇದೆ? ಯಕ್ಷಗಾನವನ್ನು ಶುದ್ಧೀಕರಿಸಬೇಕಾದಂಥ ಅಗತ್ಯ ಈಗ ಭಾಳ ತೀವ್ರವಾಗಿದೆ.